कर्नाटकದ ಜೀವನದಿ ಕೃಷ್ಣ ಮಾತೆಗೆ ಗಂಗಾ ಮಾತಾ ಕಿ ಕೃಷ್ಣ ಮಾತಾ ಕಿ ಗಂಗಾ ಮಾತಾ ಕಿ ಕೃಷ್ಣ ಮಾತಾ ಕಿ ಕೃಷ್ಣಾ ನದಿಯ ಪೂಜಾ ಮಹೋತ್ಸವಕ್ಕೆ ಪಂಚಗಂಗಾ ಪೂಜಾ ಮಹೋತ್ಸವಕ್ಕೆ ಮಹಾಬಳೇಶ್ವರದ ಪಂಚಗಂಗಾ ಪೂಜಾ ಮಹೋತ್ಸವಕ್ಕೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರ ಮಹೋತ್ಸವಕ್ಕೆ ಎರಡೂ ಜಿಲ್ಲೆಯ ರೈತರ ಮಹೋತ್ಸವಕ್ಕೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತೆಲಂಗಾಣ 4 ರಾಜ್ಯಗಳ ರೈತರ ಜೀವನಾಡಿ, ಎಲ್ಲ ಜೀವಿಗಳ ಜೀವನಾಡಿ, ಅಮೃತ ಸಮಾನವಾಗಿರ್ತಕ್ಕಂಥ ಜಲವನ್ನು ಕೊಡ್ತಕ್ಕಂಥ ಕೃಷ್ಣಾ ಮಾತೆ ದಕ್ಷಿಣ ಭಾರತದ ದೊಡ್ಡ ಜೀವಂತ ನದಿ ಇದು. ಹೀಗಾಗಿ ಕೃಷ್ಣಾ ನದಿ ಉಗಮ ಆಗ್ತಕ್ಕಂಥದ್ದು ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯ ಮಹಾಬಳೇಶ್ವರ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಮಹಾಬಳೇಶ್ವರನ ಸನ್ನಿಧಿಯಲ್ಲಿ 5 ನದಿಗಳಾಗಿ ಕೃಷ್ಣ, ವೆನ್ನ, ಕೊಯ್ನಾ, ಗಾಯತ್ರಿ, ಸಾವಿತ್ರಿ 5 ನದಿಗಳ ಸಂಗಮ ಸ್ಥಾನದಲ್ಲಿ ಪ್ರತಿ ವರ್ಷ ಸುಮಾರು 15 ವರ್ಷಗಳಿಂದ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರೆಲ್ಲ ಸೇರಿ ಕಡ್ಲಿಗಾರ ಹುಣ್ಣಿಮೆ ಅಂತ ಹೇಳಿದ್ರೆ ಕೃಷ್ಣಾ ನದಿಗೆ ಮಾಪೂರ್ ಬರ್ತಕ್ಕಂಥ ಒಂದು ಸಂದರ್ಭ. ಯಾವ ರೀತಿ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಗಳು ತವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಕುಬಸ ಮಾಡ್ತೀವಿ, ಆ ಕುಬಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕುಟುಂಬದಲ್ಲಿ ಮಾಡ್ಕೊತ ಬಂದಿದ್ದೀವಿ. ಅದೇ ರೀತಿ ಕೃಷ್ಣಾ ನದಿ ಕೂಡ ಭರ್ಪೂರು ಮಾಪೂರ್ ಬಂದು ತುಂಬಿ ಎಲ್ಲ ಊರುಗಳಿಗೆ ಯಾವ ಊರಿನ ರೈತರಲ್ಲಿ ನೀರನ್ನು ಉಣಿಸ್ತಾರೋ ಕುಡಿತಾರೋ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಉಡಿ ತುಂಬತಕ್ಕಂಥ ಕಾರ್ಯಕ್ರಮವನ್ನು ಉತ್ತರ ಕರ್ನಾಟಕದಲ್ಲಿ ಕಂಡ್ಗಾರ ಹುಣ್ಣಿಮೆ ದಿವಸ, ಗುರು ಪೂರ್ಣಿಮೆ ದಿವಸ, ವ್ಯಾಸ ಪೂರ್ಣಿಮೆ ದಿವಸ ಇಲ್ಲಿ ಉತ್ತರ ಕರ್ನಾಟಕದ ರೈತರು ಮಾಡ್ತಕ್ಕಂಥ ಪರಂಪರೆ ಅದು, ಪೂಜೆ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪೂಜಾ ಪರಂಪರೆಯನ್ನು ಸುಮಾರು 15 ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಈ ವರ್ಷವೂ ಕೂಡ ನಾಳೆ 21ನೇ ತಾರೀಕಿಗೆ ರವಿವಾರ ದಿವಸ ಇರ್ತಕ್ಕಂಥ ಕಂಡ್ಗಾರ ಹುಣ್ಣಿಮೆಯ ಒಂದು ಪರ್ವ ಕಾಲದಲ್ಲಿ ಬೆಳಗ್ಗೆ 10 ಗಂಟೆಗೆ ಮಹಾಬಳೇಶ್ವರ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪಂಚಗಂಗಾ 5 ನದಿಗಳು ಹೋಮ ಆಗತಕ್ಕಂಥ ಪಂಚಗಂಗಾ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲ ಸೇರಿ ನಾಳಿನ ದಿವಸ 10 ಗಂಟೆಗೆ ಒಂದು ಭಕ್ತಿಯ ಪೂಜೆಯನ್ನು ಕೃಷ್ಣಾ ಮಾತೆಗೆ ಅರ್ಪಣೆ ಮಾಡ್ತೀವಿ. ಇವತ್ತು ರೋಣಿ ಮಳೆ ಸ್ವಲ್ಪ ಚೆನ್ನಾಗಿ ಆಗಿ ಉತ್ತರ ಕರ್ನಾಟಕದಲ್ಲಿ ಕೂಡ ಬಿತ್ತನೆ ಚೆನ್ನಾಗಿ ಆಗಿದೆ. ನಮ್ಮ ಕಡೆ ಇವತ್ತು ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು ಬೆಳೆದಿದ್ದಾರೆ ರೈತರೆಲ್ಲ. ಅವ್ರಿಗೆ ಇನ್ನೂ ಕೂಡ ಈ ಭಾಗದಲ್ಲಿ ಮಳೆ ಬೇಕು. ಆದರೆ ಒಂದು ದುರ್ದೈವದ ಸಂಗತಿ, ದಕ್ಷಿಣ ಕರ್ನಾಟಕದಲ್ಲಿ ಅದು ಕಾವೇರಿ ಇರ್ಬೋದು, ಕಪಿಲಾ ಇರ್ಬೋದು, ತುಂಗಭದ್ರಾ ಇರ್ಬೋದು, ಆ ಭಾಗದಲ್ಲಿ ಶಿವಮೊಗ್ಗ, ಮಂಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ದೊಡ್ಡ ಮಳೆಯಾಗಿ ಅಲ್ಲಿ ಕೊಡಗಿರ್ಬೋದು ಭಾಳಷ್ಟು ಜೀವಹಾನಿಯಾಗಿ ಮನೆಗಳ ಬಿದ್ದಿರ್ತಕ್ಕಂಥದ್ದು ಕೂಡ ಬೆಳೆ ಹಾನಿಯಾಗಿರ್ತಕ್ಕಂಥದ್ದನ್ನು ನೋಡಕತ್ತೀವಿ. ಇವತ್ತು ಆ ವರುಣ ದೇವನಲ್ಲೇ ವಿನಂತಿ ಮಾಡ್ತೀವಿ, ಆ ಭಾಗದಲ್ಲಿ ಆಗತಕ್ಕಂಥ ಹಾನಿಯನ್ನು ನಿಲ್ಲಬೇಕು. ಅಲ್ಲಿ ಏನು ಜನರಿಗೆ ತೊಂದರೆ ಆಗಿದೆ ಆ ಮಾಪೂರದಿಂದ, ಆ ಭಾಗದ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಆಗಿರ್ತಕ್ಕಂಥ ಜೀವಹಾನಿಗೆ ನಾವು ಕೂಡ ಅವರಿಗೆ ಸಂತಾಪವನ್ನು ವ್ಯಕ್ತಪಡಿಸ್ತೀವಿ. ಅಲ್ಲಿ ಸುಮಾರು 8 ಜೀವಗಳು ಕಳ್ಕೊಂಡಿದ್ದಾರೆ ಕೊಡಗಿನಲ್ಲಿ ಕೂಡ, ಮಂಗಳೂರು ಹೈವೇದಲ್ಲಿ ಕೂಡ. ಹೀಗಾಗಿ ಆ ಯಾರು ತೀರ್ಕೊಂಡಿದ್ದಾರೆ ಅಲ್ಲಿ ರೈತರು, ಅಮಾಯಕರು, ಬಡವರು ತೀರ್ಕೊಂಡಾರ, ಗುಡ್ಡ ಕುಸಿತಾಗಿ ಮಣ್ಣು ಬಿದ್ದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರ್ತೀವಿ. ಅವರಿಗೆ ಆ ಭಗವಂತ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರಿಗೆ ಆಗಿರ್ತಕ್ಕಂಥ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ತೀವಿ, ಕೃಷ್ಣಾ ಮಾತೆಯಲ್ಲಿ ಬೇಡ್ಕೋತೀವಿ, ಮಹಾಬಳೇಶ್ವರಲ್ಲಿ ಬೇಡ್ಕೋತೀವಿ. ಹಾಗೇನೆ ಅವರಿಗೆ ಮುಂದೆ ಆ ತೊಂದರೆ ಆಗದ ರೀತಿಯಲ್ಲಿ ಅವ್ರನ್ನ ಕಾಯಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಆ ವರುಣ ದೇವರಲ್ಲಿ ಮಾಡಕ್ಕೆ ಬಯಸ್ತೀವಿ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೂಡ ನಮಗೆ ಇವತ್ತು ಪುಷ್ಯಮಳಿ ನಿನ್ನೆ 17 ತಾರೀಕಿಗೆ ಕೂಡೈತಿದ್ದು, ರೋಹಿಣಿ ಬಳಿ, ಆರಿದ್ರಾ ಬಳಿ, ಪುನರ್ವಸು ಮಳಿ ಹೋಗಿ ಇವತ್ತು ಪುಷ್ಯಮಳಿ ಕಾಲಘಟ್ಟದಾಗ ನಾವು ಪೂಜೆ ಮಾಡಕತ್ತೀವಿ. ಈ ಪುಷ್ಯಮಳಿ ಕೂಡ ಇನ್ನೂ ನಮ್ಮ ಭಾಗದಲ್ಲಿ ಆಗಬೇಕಾಗಿದೆ. ಇದನ್ನು ಇನ್ನೂ ಕೂಡ ಆ ಕೃಷ್ಣಾ ಮಾತೆಯಲ್ಲಿ ವರುಣ ದೇವರನ್ನ ನಾವು ಬೇಡ್ಕೋತೀವಿ. ನಾಳೆ ಪೂಜೆಯ ಮುಖಾಂತರವಾಗಿ ಉತ್ತರ ಕರ್ನಾಟಕದ ವಿಶೇಷವಾಗಿ ವಿಜಯಪುರ, ಬಾಗಲಕೋಟೆ, ಗುಲ್ಬರ್ಗ, ಏನು ಬೀದರ್ ಈ ಭಾಗದಲ್ಲಿ ಬರ್ತಾವೆ ಈ ಜಿಲ್ಲೆ ರೈತರಿಗೆ ಇನ್ನೂ ಕೂಡ ಮಳೆ ಬೇಕಿಲ್ಲಿ. ಆ ರೀತಿ ಇನ್ನೂ ಕೂಡ ಇವತ್ತು ಆ ಕೃಷ್ಣಾ ನದಿ ತುಂಬಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ವರುಣ ದೇವನಲ್ಲಿ ನಾವು ಬೇಡ್ಕೋತೀವಿ. ಇನ್ನೂ ಕೂಡ ಹೆಚ್ಚು ಮಳೆಯನ್ನು ಇಲ್ಲಿ ಆಗಲಿ ಅಂತ ಬೇಡ್ಕೋತಾ ನಾಳೆಗೆ ನಾವು ಆ ಪೂಜೆಯನ್ನು ಸಲ್ಲಿಸ್ತೀವಿ. ಆಗಿರ್ತಕ್ಕಂಥ ಜೀವಹಾನಿಗೆ ಮತ್ತೊಮ್ಮೆ ನಾವು ಶೋಕವನ್ನು ವ್ಯಕ್ತಪಡಿಸ್ತೀವಿ. ಅಲ್ಲಿ ಅವರಿಗೆಲ್ಲ ಧೈರ್ಯವನ್ನು ಕೂಡ ಕೊಡುವಂಥದ್ದು, ಸರ್ಕಾರ ಕೂಡ ಸ್ಪಂದನೆ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಡೀತಕ್ಕಂಥ ಒಂದು ಪೂಜಾ ಒಂದು ಪ್ರವಾಸ ಇವತ್ತು ಸಾಕಷ್ಟು ಜನ ಇವತ್ತಿಲ್ಲಿ ರೈತರು ಬಂದಿದ್ದಾರೆ, ಇನ್ನೂ ಕೂಡ ಬರೋರಿದ್ದಾರೆ. ನಾಳಿನ ದಿವಸ ಅಲ್ಲಿ ಸಾತಾರದ MP
ಇರ್ತಕ್ಕಂಥ MP ಅವರು ಮತ್ತು ಅಲ್ಲಿ ಶಾಸಕರು ಅವರು ಕೂಡ ನಾವು ಈ ಪೂಜೆಯಲ್ಲಿ ಪಾಲ್ಗೊಳ್ಬೇಕು ವಿನಂತಿ ಮಾಡಿದ್ದೀವಿ. ಎಲ್ಲರೂ ಸಾಕಷ್ಟು ಜನ ಮಾಜಿ ಶಾಸಕರುಗಳಿಗೆ ಕೂಡ ಅರುಣ್ ಶಾಪೂರ್ ಅವರಿಗೆ, ರಮೇಶ್ ಬೂಸ್ನೂರ್ ಅವರಿಗೆ ಕೂಡ ನಾವು ಮೊನ್ನೆ ಹೇಳಿದ್ದೀವಿ. ಬಹುತೇಕ ಎಲ್ಲ ಜನ ಸೇರಿ ನಾಳೆ 10 ಗಂಟೆಗೆ ಅಲ್ಲಿ ನಾವೆಲ್ಲ ಕೂಡ ಪೂಜೆಯನ್ನು ಭಕ್ತಿಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. King.